ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಡೆವಲಪ್ಮೆಂಟ್ ಆಗಿದೆ. ಹಾಗೆ ಕೆಲವರ ಸ್ಟೇಟ್ಮೆಂಟ್ಗಳಿಗೇನಿದೆ, ಹೇಳಿಕೆಗಳಿಗೇನಿದೆ, ತನಿಖೆಯಲ್ಲಿ ಏನೇನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೋಡೋದಾದರೆ, ಬುರುಡೆ ಪ್ರಕರಣದಲ್ಲಿ ಸಾಕ್ಷಿದಾರರ ಬಂಧನ ಆಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇರುವಂಥದ್ದು. ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಲಾದ 5 ಮಂದಿಯ CRPC 161 ಹೇಳಿಕೆಯನ್ನು SIT ಅಧಿಕಾರಿಗಳು ದಾಖಲು ಮಾಡ್ಕೊಂಡಿದ್ದಾರೆ. ಸೊ 161 ಅಂತಂದರೆ ಎಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ, ಕೆಲವು ಪ್ರಕರಣದಲ್ಲಿ ಇದು ಮೇಜರ್ ಆಗಿರುವಂಥದ್ದು. ಅಂದರೆ ಈಗ 161 ಅಂದರೆ ಅದು ಹೇಗಿರುತ್ತೆ ಅಂತಂದರೆ, ನಾವು ಜಡ್ಜ್ ಮುಂದೆ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ಅದರ ಅಡಿಯಲ್ಲಿ ಸ್ಟೇಟ್ಮೆಂಟ್ ಸ್ಟಿಕ್ ಆನ್ ಆಗಬೇಕು, ಅಂದರೆ ಚೇಂಜ್ ಮಾಡ್ಕೊಳ್ಳೋ ಹಾಗೆಲ್ಲ. ನಾನು ಈಗ ಈ ಚಿನ್ನಯ್ಯ ಮಾಸ್ಕ್ಮನ್ನು ಚೇಂಜ್ ಮಾಡ್ಕೊಂಡಲ್ಲ SIT ಸ್ಟೇಟ್ಮೆಂಟ್ಗಳನ್ನ, ಅಂದರೆ ನಾನು ಅವತ್ತು ಹೇಳಿದ್ದು ಒತ್ತಡದಲ್ಲಿ, ಅವತ್ತೇನೋ ತಪ್ಪಾಗಿ ಹೇಳಿಬಿಟ್ಟೆ, ನನ್ನ ಮೇಲೆ ಒತ್ತಡ ಇತ್ತು, ನನಗೆ ಹೆದರಿಕೆ ಇತ್ತು, ನಂಗೆ ದುಡ್ಡು ಕೊಟ್ಟಿದ್ರು, ಇನ್ನೊಂದು ಮತ್ತೊಂದು, ಆ ಥರ ಯಾವುದನ್ನು ಚೇಂಜ್ ಮಾಡೋ ಹಾಗಿಲ್ಲ. ಸೊ 5 ಮಂದಿಯ CRPC 161 ಹೇಳಿಕೆನ SIT ಅಧಿಕಾರಿಗಳು ಬುಧವಾರ ದಾಖಲಿಸಿದ್ದಾರೆ. ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಠಣ್ಣನವರ್, ಟಿ ಜಯಂತ್, ಯೂಟ್ಯೂಬರ್ಗಳಾದ ಅಭಿಷೇಕ್, ಕೇರಳದ ಮನ್ನಾಫಾ, ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಕಾನೂನು ತಜ್ಞರ ಪ್ರಕಾರ ಈ ಹೇಳಿಕೆಯನ್ನು ನೇರವಾಗಿ ಸಾಕ್ಷ್ಯ ರೂಪದಲ್ಲಿ ನ್ಯಾಯಾಲಯದಲ್ಲಿ ಬಳಸಲಾಗುತ್ತೆ. ಆದರೆ ಆರೋಪಿ ಹಾಗೂ ಇತರ ಸಾಕ್ಷಿದಾರರ ಹೇಳಿಕೆಗಳನ್ನು ಮಹತ್ವದ ವಿರುದ್ಧ ಪತ್ತೆ ಆದರೆ ಸಾಕ್ಷಿದಾರರನ್ನು ಬಂಧಿಸಿ ವಿಚಾರಣೆ ನಡೆಸುವ ಅಧಿಕಾರ ಪೊಲೀಸರಿಗೆ ಇದೆ ಅಂತ ಹೇಳಲಾಗುತ್ತೆ. ಇನ್ನು ನಾನು ಸತ್ಯದ ಪರ ಇದ್ದೇನೆ ಅಂತ ಮನಾಫಾ ಹೇಳ್ಕೊಂಡಿರೋದು. ನಾನು ಸತ್ಯದ ಪರವಾಗಿದ್ದೇನೆ, ಯಾರನ್ನೂ ರಕ್ಷಣೆ ಮಾಡುವುದಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ, ಯಾರು ಅಪಪ್ರಚಾರ ಮಾಡಿದರೋ, ಯಾರಿಗೆ ಅಪರಾಧಿ ಪ್ರಜ್ಞೆ ಇದೆಯೋ ಅವರಿಗೆ ವಿರುದ್ಧವಾಗಿ ನಿಲ್ತೇನೆ ಅಂತ ಕೇರಳದ ಯೂಟ್ಯೂಬರ್ ಮನಾಫಾ ಹೇಳಿರೋದು. ಬುರುಡೆ ಪ್ರಕರಣ ಸಂಬಂಧ ಮಂಗಳೂರು SIT ಕಚೇರಿಗೆ ವಿಚಾರಣೆಗೆ ಹಾಜರಾದ ಮನಾಫಾ, ನನಗಿರುವ ಸತ್ಯದ ಮಾಹಿತಿ ಪರ ನಾನು ನಿಲ್ತೇನೆ, ಅದರಲ್ಲಿ ತಮ್ಮವರೇ ನಮ್ಮವರು ತಪ್ಪು ಮಾಡಿದ್ರು, ಸುಳ್ಳು ಹೇಳಿ ಕಿತಾಪತಿ ಮಾಡಿದ್ರು ಹೊರಗೆ ಬರಲಿದೆ ಅಂದಿದ್ದಾರೆ. ನಮ್ಮ ಕಡೆಯಿಂದ ಕೊಡಬೇಕಾದ ಎಲ್ಲ ಮಾಹಿತಿ SITಗೆ ಕೊಡ್ತಾ ಇದ್ದೇನೆ, SIT ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಮನಾಫಾ ಇದೇ ಸಂದರ್ಭದಲ್ಲಿ ಹುಟ್ಟು ಹೋರಾಟಗಾರನ ರೀತಿಯಲ್ಲಿ ಮಾತನಾಡಿರೋದು. ಇನ್ನು ಶೀಘ್ರವೇ ಸತ್ಯ ಹೊರಬರುತ್ತೆ ಅಂತ ಜಯಂತ್ ಹೇಳಿರೋದು. ಧರ್ಮಸ್ಥಳ ಗ್ರಾಮದ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನ SIT ಮುಂದೆ ಹೇಳ್ತೇನೆ, ಅತಿ ಶೀಘ್ರದಲ್ಲೇ ಸತ್ಯ ಹೊರಬರಲಿದೆ ಅಂತ ಹೋರಾಟಗಾರ ಟಿ ಜಯಂತ್ ತಿಳಿಸಿರೋದು. ಬುರುಡೆ ಪ್ರಕರಣ ಸಂಬಂಧ ಬೆಳ್ತಂಗಡಿಯ SIT ಕಚೇರಿಗೆ ಬುಧವಾರ ಆಗಮಿಸಿದ ಜಯಂತ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಸತ್ಯ ಅತಿ ಶೀಘ್ರದಲ್ಲಿ ಹೊರಗಡೆ ಬರುತ್ತೆ, 161 ಹೇಳಿಕೆ ಪಡಿತಾ ಇದ್ದಾರೆ, SIT ತನಿಖೆ ಮುಗಿದ ಬಳಿಕ ಮಾತನಾಡ್ತೇನೆ, ಎಲ್ಲವನ್ನ SIT ಮುಂದೆ ಹೇಳ್ತೇನೆ, SITಯಿಂದ ಸತ್ಯ ಹೊರಬರಲಿದೆ, ಪ್ರಸ್ತುತ ನನ್ನ 3 ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಜಯಂತ್ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು ಮಾಧ್ಯಮಗಳ ಮುಂದೆ. ಇನ್ನು ಮತ್ತೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹಜರು. ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ 4 ದಿನಗಳ ಹಿಂದೆ ಧರ್ಮಸ್ಥಳ ಸಮೀಪದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹಜರು ನಡೆಸಿದ್ದ SIT ಅಧಿಕಾರಿಗಳು ಬುಧವಾರ ಮತ್ತೆ ಸೌಜನ್ಯ ಮಾವು ವಿಠಲ್ಗೌಡನ ಕರ್ಕೊಂಡು ಹೋಗಿ ಸ್ಥಳದ ಮಹಜರನ್ನು ನಡೆಸಿದ್ದಾರೆ. SP ಸೈಮನ್ ನೇತೃತ್ವದಲ್ಲಿ ಬಂಗ್ಲೆಗುಡ್ಡ ಕಾಡಿಗೆ ತೆರಳಿ SIT ತಂಡ ವಿಠಲಗೌಡ ಬುರುಡೆ ತಂದ ಕಾಡಿನಲ್ಲಿ ಸ್ಥಳ ಮಹಜರು ನಡೆಸಿದೆ. ಸೆಪ್ಟೆಂಬರ್ 6ರಂದು ಬಂಗ್ಲೆಗುಡ್ಡ ಕಾಡಿನಲ್ಲಿ ಸ್ಥಳ ಮಹಜರು ನಡೆಸಿದಾಗ 2 ತಲೆಬುರುಡೆ ಪತ್ತೆಯಾಗಿದೆ, ಅದನ್ನು FSLಗೆ ಕಳಿಸಲಾಗಿತ್ತು. ಇನ್ನು ಧರ್ಮಸ್ಥಳ ಪರ ಜನಾಗ್ರಹ ಸಭೆ. ಸಮಾಜದಲ್ಲಿ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡುವುದಕ್ಕೆ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಧಾರ್ಮಿಕ ಕ್ಷೇತ್ರಗಳ ಮೇಲೆ ನಡೀತಾ ಇರುವ ಅಪಪ್ರಚಾರ ಮತ್ತು ದಬ್ಬಾಳಿಕೆ ಈಗ ಅಂತ್ಯ ಬರಬೇಕಾಗಿದೆ ಅಂತ SDCC ಅಧ್ಯಕ್ಷ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಹೇಳಿದ್ದಾರೆ. ಇವರು ಕೂಡ ಈಗ ಹೋರಾಟವನ್ನು ಮಾಡಬೇಕಾಗತ್ತೆ, ಈ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕಾಗತ್ತೆ, ಒಟ್ಟಿಗೆ ಹೋರಾಟವನ್ನು ಮಾಡೋಣ ಅಂತ ಹೇಳಿದರು.